ಇವತ್ತಿಗೆ ಬಂದಿರತಕ್ಕಂಥ ವಿಷಯ ರಾಷ್ಟ್ರೀಯ ಭಾವನೆ. ನಾವು ಪ್ರಪ್ರಥಮವಾಗಿ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಭಾವನೆಯನ್ನು ಮಕ್ಕಳಲ್ಲಿ ತಳಹದಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಗಳಿಂದ ಮೂಡಿಸಬೇಕು. ಭಾವೈಕ್ಯತೆ ಅಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ನಮ್ಮ ಉದಾಹರಣೆ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯ ಧರ್ಮಗಳು, ವಿವಿಧ ರೀತಿಯ ಜಾತಿಗಳು, ವಿವಿಧ ರೀತಿಯ ಉಡುಪುಗಳನ್ನು, ವಿವಿಧ ರೀತಿಯ ಆಚರಣೆಗಳನ್ನು, ಎಲ್ಲ ರೀತಿಯ ಜನಾಂಗಗಳನ್ನು, ಎಲ್ಲ ರೀತಿಯ ಆಚರಣೆಗಳನ್ನು, ಹಬ್ಬಗಳನ್ನು ಆಚರಿಸ್ತಕ್ಕಂಥ ಜನಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ದೇಶ, ಇವೆಲ್ಲರೂ ಸಹ ಒಂದು ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ತಕ್ಕಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ. ಇದನ್ನ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸ್ಲಿಕ್ಕೋಸ್ಕರ ನಾವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು ಅಂತ ಹೇಳಿದ್ರೆ, ಎಲ್ಲ ಧರ್ಮಗಳ ಆಚರಣೆಗಳನ್ನು ಶಾಲೆಗಳಲ್ಲಿ ಆಚರಿಸ್ತಕ್ಕಂಥದ್ದು, ಎಲ್ಲ ಜನಾಂಗದ ಹಬ್ಬಗಳನ್ನು ಶಾಲೆಗಳಲ್ಲಿ ಆಚರಿಸ್ತಕ್ಕಂಥದ್ದು, ಎಲ್ಲ ರೀತಿಯ ಉಡುಪುಗಳು ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ರೀತಿಯ ಉಡುಪುಗಳನ್ನು ಧರಿಸ್ತಾರೆ ಅಂತಕ್ಕಂಥದ್ದು ಮಕ್ಕಳಿಗೆ ಆ ಉಡುಪುಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಎಲ್ಲಿ ಯಾವ ಯಾವ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಪ್ರದೇಶದಲ್ಲಿ ಯಾವ ಯಾವ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದಾರೆ, ಯಾವ ಯಾವ ಸಂದರ್ಭದಲ್ಲಿ ಯಾವ ಪ್ರದೇಶ ಆ ಪ್ರದೇಶಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಆಹಾರವನ್ನು ಅವರು ಸೇವನೆ ಮಾಡ್ತಾರೆ. ಇನ್ನೊಂದು ಉದಾಹರಣೆಗೆ ಮಲೆನಾಡು ಪ್ರದೇಶದಲ್ಲಿ ಶೀತ ವಾತಾವರಣ ಇರೋದ್ರಿಂದ ಅಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡ್ತಾರೆ. ಬಿಸಿಲಿನಲ್ಲಿ ಉತ್ತರ ಕರ್ನಾಟಕ ಹೋದ್ರೆ ಅವರು ಯಾವ ರೀತಿಯ ಆಹಾರ, ಉದಾಹರಣೆ ಉತ್ತರ ಕರ್ನಾಟಕ ಹೋದ್ರೆ ರೊಟ್ಟಿಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಬಂದ್ರೆ ಮುದ್ದೆಯನ್ನ ಯೂಸ್ ಮಾಡ್ತಾರೆ. ಈ ನಾವು ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎರಡನ್ನೂ ಯೂಸ್ ಮಾಡ್ತೀವಿ. ಅಲ್ಲಿಂದ ಉತ್ತರ ಕರ್ನಾಟಕ ಹೋದ್ರೆ ಒಣ ಖಾರವನ್ನ ಹೆಚ್ಚಾಗಿ ತಿಂತಾರೆ, ಈ ಕಡೆ ಮಲೆನಾಡು ಕಡೆ ಹೋದ್ರೆ ಖಾರವನ್ನ ಕಡಿಮೆ ತಿಂತಾರೆ. ಈ ರೀತಿಯಾಗಿ ಆಹಾರದಲ್ಲಿ ಭಿನ್ನತೆ, ಉಡುಪುಗಳಲ್ಲಿ ಭಿನ್ನತೆ. ಈ ಕಡೆ ಕೊಡಗು ಸಂಸ್ಕೃತಿ ಕಡೆ ಹೋದ್ರೆ ಅವರ ಒಂದು ವಸ್ತ್ರ ವಿನ್ಯಾಸನೇ ಬೇರೆ, ರಾಜಸ್ಥಾನ ಕಡೆ ಹೋದ್ರೆ ಅವರ ವಸ್ತ್ರ ವಿನ್ಯಾಸನೇ ಬೇರೆ, ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ಇದೇ ಬೇರೆ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಇಡೀ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯಾವ ಯಾವ ರೀತಿಯ ಆಚರಣೆಗಳು, ಜನಾಂಗೀಯ ಭಿನ್ನತೆಗಳು, ಇವೆಲ್ಲವನ್ನ ಮೊದಲು ಮಕ್ಕಳಿಗೆ ನಾವು ಪರಿಚಯ ಮಾಡಿಸಿ, ಈ ರೀತಿಯಾಗಿ ನಾವು ವಿಭಿನ್ನವಾಗಿ ಇದ್ರೂ ಸಹ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವು ಭಾರತ ಮಾತೆಯ ಮಕ್ಕಳು ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ತಕ್ಕಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ. ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ಲಿಕ್ಕೋಸ್ಕರ ಹಲವಾರು ರೀತಿಯ ಎಲ್ಲಾ ಭಾಷೆಗಳಲ್ಲಿ ಸಹ, ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಭಾರತದಲ್ಲಿ ಭಾಷೆಗಳ ವೈವಿಧ್ಯತೆ ಇದೆ. ಸುಮಾರು 22 ಭಾಷೆಗಳಿಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಸಿಕ್ಕಿದೆ. ಅದಕ್ಕಿಂತ ಹೆಚ್ಚು ಭಾಷೆಗಳು ಮಾತನಾಡ್ತಕ್ಕಂಥ ನಾವೆಲ್ಲರೂ ಸಹ ಇದ್ದೀವಿ. ಅಂದ್ರೆ ಭಾಷೆಯಲ್ಲಿ ಭಾವೈಕ್ಯತೆ ಮೂಡಿಸ್ತಕ್ಕಂಥದ್ದು, ವಸ್ತ್ರದಲ್ಲಿ ಭಾವೈಕ್ಯತೆ, ಆಹಾರದಲ್ಲಿ ಭಾವೈಕ್ಯತೆ, ಪ್ರದೇಶ ಭಿನ್ನತೆಯಲ್ಲಿ ಭಾವೈಕ್ಯತೆ, ಎಲ್ಲದರ ಪರಿಚಯನ ಮಾಡಿ ನಾವು ಒಂದೇ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸೋದ್ರ ಮೂಲಕ ಮಾಡುವುದು. ಹಾಗೆ ಮತ್ತೇನಪ್ಪ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತೀವಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಗಣರಾಜ್ಯೋತ್ಸವ ಮಾಡ್ತೀವಿ, ಗಾಂಧಿ ಜಯಂತಿ ಮಾಡ್ತೀವಿ, ಮಕ್ಕಳ ದಿನಾಚರಣೆ ಮಾಡ್ತೀವಿ, ಆಮೇಲೆ ರಾಷ್ಟ್ರ ನಾಯಕರುಗಳ ಜನ್ಮ ದಿನಾಚರಣೆ ಮಾಡ್ತೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ಮಾಡೋದ್ರ ಮೂಲಕ ನಾವೆಲ್ಲರೂ ಒಂದೇ. ನಾವು ನಮ್ಮ ಮನೆಗಳಲ್ಲಿ ಏನ್ ಮಾಡ್ತೀವಿ, ನಮ್ಮ ವೈಯಕ್ತಿಕ ಹಬ್ಬಗಳನ್ನ, ಧಾರ್ಮಿಕ ಹಬ್ಬಗಳನ್ನ ಆಚರಣೆ ಮಾಡಿ ನಾವು ವಿಭಿನ್ನವಾಗಿರ್ತೀವಿ. ಆದ್ರೆ ನಾವು ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ, ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ, ಉದಾಹರಣೆ ಕ್ರೀಡೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಉದಾಹರಣೆ ಇಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಆಯೋಜಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸಹ ಭಾಗವಹಿಸ್ತೀವಿ. ಈ ರೀತಿಯಾಗಿ ಏಕತೆಯನ್ನು ಮೂಡಿಸ್ತಕ್ಕಂಥ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಬೆಳೆಸ್ಕೋಬಹುದು, ಮಕ್ಕಳಲ್ಲಿ ಸಹ ಬೆಳೆಸಬಹುದು. ಹಾಗೆ ಮತ್ತೆ ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ ರಾಷ್ಟ್ರೀಯ ಒಂದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಸಂವಿಧಾನದಲ್ಲಿ ಸಹ ಜಾತ್ಯತೀತತೆ, ಭಾವೈಕ್ಯ ಭಾಷೆ ಇರ್ತಕ್ಕಂಥದ್ದನ್ನ ಜಾತ್ಯತೀತತೆಯನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಸಹ ಸಮಾನ ಅವಕಾಶ, ಈಗ ರಾಜ ಮತ್ತೆ ಆಳು ಅಂತಕ್ಕಂಥದ್ದಿಲ್ಲ, ಮಂತ್ರಿ ಸೇವಕ ಅಂತಕ್ಕಂಥದ್ದಿಲ್ಲ, ಎಲ್ಲರಿಗೂ ಸಹ ಸಮಾನವಾದ ಅವಕಾಶವನ್ನು ಕೊಟ್ಟು ಎಲ್ಲ ರೀತಿಯ ಒಂದು ಅವಕಾಶವನ್ನು ಸಂವಿಧಾನ ಕಲ್ಪಿಸಿರೋದ್ರಿಂದ ಯಾವುದೇ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಂದೇ, ನಾವು ಭಾರತದಲ್ಲಿ ಬದುಕತಕ್ಕಂಥವರೆಲ್ಲರೂ ಸಹ ಒಂದೇ ಅಂತಕ್ಕಂಥ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸೋದ್ರ ಮೂಲಕ, ಇವುಗಳನ್ನೆಲ್ಲ ಅಳವಡಿಸೋದ್ರ ಮೂಲಕ ರಾಷ್ಟ್ರ ಗೀತೆಗಳನ್ನ, ದೇಶಭಕ್ತಿ ಗೀತೆಗಳನ್ನ, ನಾಡಗೀತೆಗಳನ್ನ ಮಕ್ಕಳಲ್ಲಿ ಕಲಿಸೋದ್ರ ಮೂಲಕ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬೆಳೆಸಬಹುದು ಅಂತ ಹೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ಒಂದಿಷ್ಟು ನನ್ನ ಮಾತನ್ನು